ಪ್ರೈಸ್ ದ ಲಾರ್ಡ್. ಗುಡ್ ನ್ಯೂಸ್ ಶುಭ ವಾರ್ತೆಗೆ ಈ ಮುಂಜಾನೆ ಸಮಯದಲ್ಲಿ ನಿಮ್ಮೆಲ್ಲರನ್ನು ಕೂಡ ಯೇಸು ಕ್ರಿಸ್ತನ ನಾಮದಲ್ಲಿ ಸ್ವಾಗತಿಸುವವನಾಗಿದೆ. ಈ ದಿನದ ವಾಕ್ಯ ಭಾಗಕ್ಕಾಗಿ ಜ್ಞಾನೋಕ್ತಿಗಳ ಪುಸ್ತಕ 20ನೇ ಅಧ್ಯಾಯ 22ನೇ ವಚನವನ್ನು ತೆಗೆದುಕೊಂಡಿದೆ. ಕೇಡಿಗೆ ಮುಯಿ ತೀರಿಸುವೆನು ಅನ್ನಬೇಡ, ಯೆಹೋವನನ್ನು ನಿರೀಕ್ಷಿಸಿಕೊಂಡಿರು, ಆತನೇ ನಿನ್ನನ್ನು ಉದ್ಧರಿಸುವನೆಂಬುದಾಗಿ. ಪ್ರಿಯರೇ, ನಾವು ಮನುಷ್ಯರಾದ ನಾವು ಅನೇಕ ಸಾರಿ ನಮ್ಮ ವಿರುದ್ಧವಾಗಿ ಯಾರಾದರೂ ತಪ್ಪುಗಳನ್ನು ಮಾಡುವಾಗ ಅವರಿಗೆ ಹಾಗೆ ಮಾಡ್ತೇನೆ ಹೀಗೆ ಮಾಡ್ತೇನೆ ಎಂಬುದಾಗಿ ನಾವು ಮಾತಾಡಿಕೊಳ್ತೇವೆ. ಅವರು ನಮ್ಮ ಮೇಲೆ ಗಲಾಟೆಗೆ ಬಂದಾಗ ನಾವು ಅವರ ಮೇಲೆ ಗಲಾಟೆಗೆ ಹೋಗ್ತೇವೆ. ಅವರು ಒಂದು ಕೆನ್ನೆಗೆ ಹೊಡೆದಾಗ ನಾವು ಇನ್ನೊಂದು ಕೆನ್ನೆಗೆ ಹೊಡುತ್ತೇವೆ. ಅದೇ ರೀತಿಯಲ್ಲಿ ಮನುಷ್ಯನ ಜೀವಿತವನ್ನು ನಾವು ನೋಡ್ತೇವೆ. ನಾವು ಮುಯಿಗೆ ಮುಯಿ ತೀರಿಸುವವರಾಗಿದ್ದೇವೆ. ಆದರೆ ದೇವರ ವಾಕ್ಯ ಈ ಮುಂಜಾನೆ ಸಂಗಡ ಮಾತನಾಡುವುದೇನೆಂದರೆ, ಮುಯಿಗೆ ಮುಯಿ ತೀರಿಸುವೆನು ಎಂಬುದಾಗಿ ಹೇಳಬೇಡ, ಯೆಹೋವನು ನಿರೀಕ್ಷಿಸಿಕೊಂಡಿರು, ಆತನೇ ನಿನ್ನನ್ನು ಉದ್ಧರಿಸುವೆನು. ನಮ್ಮ ವಿರುದ್ಧವಾಗಿ ಯಾರ ಕೇಡುಗಳು ಬಂದರೂ, ಏನೇ ಅವಮಾನಗಳು ಮಾಡಿದರೂ, ಅವರು ನಮ್ಮನ್ನು ಗೌರವಿಸದೆ ಹೋದರೂ ಕೂಡ ನಾವು ಕ್ರಿಸ್ತರಲ್ಲಿ ಭರವಸೆ ಇಡೋಣ. ಪ್ರಿಯರು, ನಾವು ಕ್ರಿಸ್ತನನ್ನು ನಿರೀಕ್ಷಿಸಿಕೊಂಡಿರೋಣ, ಆತನೇ ನಮ್ಮನ್ನು ಉದ್ಧರಿಸುವನು. ಅನೇಕ ಸಾರಿ ಮನುಷ್ಯನ ಜೀವಿತ ಹೇಗೆ ಎಂಬುದಾಗಿ ನೋಡುವಾಗ ನಮ್ಮನ್ನು ಯಾರಾದರೂ ನೋಯಿಸಿದಾಗ ನಮಗೆ ಬೇಸರವಾಗುತ್ತೆ. ನಮ್ಮ ವಿರುದ್ಧವಾಗಿ ಏನಾದರೂ ಮಾತನಾಡಿದಾಗ ನಮಗೆ ಬೇಸರವಾಗುತ್ತೆ. ಆದರೆ ದೇವರ ವಾಕ್ಯ ಮುಂಚಾನೆ ಸಮಯದಲ್ಲಿ ನಮ್ಮೊಂದಿಗೆ ಮಾತನಾಡ್ತದೆ, ನಾವು ಕ್ರಿಸ್ತನಲ್ಲಿ ನಂಬಿಕೆ ಇಡೋಣ, ಆತನೇ ನಮ್ಮನ್ನು ಉದ್ಧರಿಸುತ್ತಾನೆ. ಮುಯಿಗೆ ಮುಯಿ ತೀರಿಸುವಂಥ ಕೆಲಸವನ್ನು ನಾವು ಯೇಸು ಕ್ರಿಸ್ತನಿಗೆ ಒಪ್ಪಿಸಿಕೊಟ್ಟು ನಾವು ಯೆಹೋವನಲ್ಲಿ ಭರವಸೆ ಇಡುವುದಾದರೆ ಆತನೇ ನಮ್ಮನ್ನು ಉದ್ಧರಿಸಿ ನಡೆಸ್ತಾನೆ. ಪ್ರಿಯರೇ, ಈ ವಾಕ್ಯಗಳು ನಿಮ್ಮನ್ನು ಉತ್ತೇಜನ ಪಡಿಸಿದೆ ಎಂಬುದಾಗಿ ನಾನು ನಂಬ್ತೇನೆ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಪ್ರಾರ್ಥನೆ ಮಾಡಿಕೊಳ್ಳೋಣ. ತಂದೆಯಾದ ದೇವರ ವಾಕ್ಯವನ್ನು ಕೇಳುತ್ತಿರುವಂಥ ಪ್ರತಿಯೊಬ್ಬೊಬ್ಬರನ್ನು ಮುಟ್ಟು ಸ್ವಾಮಿ, ಮುಯಿಗೆ ಮುಯಿ ತೀರಿಸುವಂಥ ಕೆಲಸವನ್ನು ನಿನಗೆ ಬಿಟ್ಟು ಅಪ್ಪ, ನಿನ್ನನ್ನು ನಿರೀಕ್ಷಿಸಿಕೊಂಡಿರ್ತೇವೆ, ನಿನ್ನನ್ನು ಭರವಸೆ ಇಡ್ತೇವೆ. ನೀನೇ ನಮ್ಮನ್ನು ಉದ್ಧರಿಸಲು ಶಕ್ತನಾದ ದೇವರು ಸ್ವಾಮಿ. ಏಕೆಂದರೆ ಮುಯಿಗೆ ಮುಯಿ ತೀರಿಸುವಂಥ ಕೆಲಸ ನನ್ನದು ಎಂಬುದಾಗಿ ನೀನು ಹೇಳಿದೆಯಲ್ಲ ಸ್ವಾಮಿ. ಆ ವಾಕ್ಯಕ್ಕನುಸಾರವಾಗಿ ನೀನು ಎಲ್ಲವನ್ನ ಮಾಡು, ನಮ್ಮನ್ನು ನಡೆಸು, ಕಾಪಾಡು ಸ್ವಾಮಿ. ಹಾಗೆ ನೀನು ಮಾಡುವುದಕ್ಕಾಗಿ ಸ್ತೋತ್ರ, ನೀನು ಮಹಿಮೆ ಹೊಂದಿಕೋ. ಯೇಸು ನಾಮದಲ್ಲಿ ಪ್ರಾರ್ಥಿಸ್ತೇವೆ ತಂದೆಯಾದ ದೇವರೇ, ಆಮೆನ್. ಪ್ರೈಸ್ ದ ಲಾರ್ಡ್. ಗಾಡ್ ಬ್ಲೆಸ್ ಯು.